ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. NRC ಅನ್ನೋ ಪದವನ್ನು ಎಲ್ಲರೂ ಖಂಡಿತ ಕೇಳಿರ್ತೀರ. ತುಂಬ ದಿನಗಳಿಂದ ಈ ಪದವನ್ನು ಕೇಳದೇ ಇರೋದ್ರಿಂದ ಕೆಲವರು ಅದನ್ನು ಮರೆತಿರೋ ಸಾಧ್ಯತೆ ಕೂಡ ಇದೆ. ಆದರೆ ಈ ಬಾರಿ ಈ ಪದವನ್ನು ನೆನಪು ಮಾಡ್ತಾ ಇರೋದು AIMIM ಪಕ್ಷದ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ. ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸುವಾಗ ಖಂಡಿತ ದೇಶದಲ್ಲಿ NRC ನಡೆಯುತ್ತೆ, ಅಮಿತ್ ಶಾ ಇದನ್ನು ಮಾಡ್ತಾರೆ ಅನ್ನೋ ಅನುಮಾನ ನನಗೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಅನುಮಾನದ ಹಿಂದೆ ಅವರು ನೀಡಿರೋ ಕಾರಣ ಕೂಡ ಸ್ಪಷ್ಟವಾಗಿದ್ದು, ಸದ್ಯ ದೇಶದಲ್ಲಿ ಆಗಿರುವ ಹಾಗೂ ಆಗಲಿರುವ ಕೆಲಸಗಳು ಎಲ್ಲರ ಗಮನವನ್ನು ಸೆಳೆಯೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಇದನ್ನು ತಡೆಯೋದಕ್ಕೆ ರಾಹುಲ್ ನೇತೃತ್ವದಲ್ಲಿ ಇನ್ನೊಂದು ಅಸ್ತ್ರ ರೆಡಿಯಾಗುತ್ತಾ, ಅಥವಾ ಈ ಪ್ರಯತ್ನಕ್ಕೆ ಜನರ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಬರ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ. ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಅನ್ಕೊಂಡು ಏನನ್ನಾದರೂ ಮಾಡೋದಕ್ಕೆ ಹೊರಟ್ರೆ ಅದು ಇನ್ನೊಬ್ಬರಿಗೆ ತೀರಾ ಸಮಸ್ಯೆ ಕೊಡುತ್ತೆ. ಹೋಗ್ಲಿ, 100 ಕೋಟಿ ಜನರಿರೋ ದೇಶ ಅಲ್ವಾ, ಎಲ್ರಿಗೂ ಎಲ್ಲದನ್ನೂ ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಕೆಲವರ ಮೈಂಡ್ ಸೆಟ್ ಬೇರೆ ರೀತಿ ಇರ್ಬೋದು. ಎಲ್ಲವನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋದ್ರಾಯ್ತು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಡ್ಜಸ್ಟ್ಮೆಂಟ್ ಓಕೆ, ಆದರೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಸಾಧ್ಯವೇ ಇಲ್ಲ ಅನ್ನೋ ವಿಚಾರಗಳು ಕೂಡ ಇರುತ್ತವೆ. ಅದರಲ್ಲಿ ಪ್ರಮುಖವಾಗಿ ದೇಶ ಹಾಗೂ ದೇಶದ ಜನರ ಭದ್ರತೆ. ಇದರಲ್ಲಿ ಅನಾವಶ್ಯಕ ಸಲಹೆ, ಇಲ್ಲ ಸಲ್ಲದ ತಲೆಹರಟೆ ಬಿಟ್ಟು ಎಲ್ಲರೂ ಒಂದೇ ರೀತಿ, ಅರ್ಥಾತ್ ದೇಶದ ಭದ್ರತೆ ಪರವಾಗಿ ಯೋಚಿಸಬೇಕು. ಆದರೆ ಅದಕ್ಕೂ ಕೂಡ ಭಾರತದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಇಂಥ ಎಷ್ಟೇ ಭಿನ್ನರಾಗಾದರೂ ಅಮಿತ್ ಶಾ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಈಗ ವಿರೋಧಿ ನಾಯಕನ ಬಾಯಲ್ಲೇ ಬರ್ತಾ ಇದೆ. ಮೊದಲಿಗೆ ಓವೈಸಿ ಹೇಳಿದ್ದೇನೋ ಅನ್ನೋದನ್ನ ನೋಡ್ಕೊಂಡು ಬರೋಣ. ಯೂನಿಯನ್ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಒಂದು ಹೈ ಲೆವೆಲ್ ಕಮಿಟಿ ರಚನೆ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ನಿವೃತ್ತ ಜಡ್ಜ್ಗಳೆಲ್ಲ ಇದ್ದಾರೆ. ಅವರಿಗೆ ಒಂದು ಮುಖ್ಯವಾದ ಟಾಸ್ಕ್ ಅನ್ನು ನೀಡಲಾಗಿದೆ. ಅದೇನು ಅಂದ್ರೆ, ಭಾರತದಲ್ಲಿ ಎಲ್ಲೆಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆಯೋ ಆ ಎಲ್ಲಾ ಕಡೆಗಳಲ್ಲಿ ಹೇಗೆ ಬದಲಾವಣೆ ಆಯಿತು ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಮೀಟಿಂಗ್ನಲ್ಲಿ ಇನ್ನೂ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. SIR ಪ್ರಕ್ರಿಯೆ ವೇಳೆ ಯಾರ್ದೆಲ್ಲ ಹೆಸರು ಡಿಲೀಟ್ ಆಗಿದೆಯೋ, ಅಂದ್ರೆ ಮೃತಪಟ್ಟವರು ಹಾಗೂ ಡಬಲ್ ಇರುವವರನ್ನ ಬಿಟ್ಟು ಬದುಕಿದ್ರೂ ಸರಿಯಾದ ದಾಖಲೆ ಕೊರತೆ ಹಿನ್ನೆಲೆ ಹೆಸರು ಡಿಲೀಟ್ ಆಗಿರುತ್ತಲ್ವಾ, ಅವರ ತನಿಖೆ ಮಾಡೋದಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಒಂದು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದರ ಹಿಂದೆ ಸಾಕಷ್ಟು ಕಾರಣಗಳು ಇದ್ದೇ ಇರುತ್ತೆ. ಅಮಿತ್ ಶಾ ಅರ್ಧಂಬರ್ಧ ಕೆಲಸ ಮಾಡೋ ವ್ಯಕ್ತಿ ಅಲ್ಲವೇ ಅಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸೋ ಕೆಲಸ ಮಾಡೋದಿಲ್ಲ. ಅವರು ಒಂದು ಟಾಸ್ಕ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ ಅಂದ್ರೆ ಅದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬಹಳ ಗಮನವನ್ನ ಹರಿಸಿ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಕೂಡ ಅನುಮಾನ ಬರ್ತಾ ಇದೆ, ಹಾಗೋ ಹೀಗೋ NRCಯನ್ನ ಜಾರಿಗೆ ತಂದೇ ತರ್ತಾರೆ ಅನ್ನೋದನ್ನ ಓವೈಸಿ ಹೇಳಿದ್ದಾರೆ. ಈ ಕ್ಲಿಪ್ ಈಗ ವೈರಲ್ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಇದನ್ನ ಓವೈಸಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದಕ್ಕೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. NRC ನಡೆಸೋದಕ್ಕೆ ಬಿಡಬಾರದು, ಅದನ್ನ ಅಪೋಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೋ, ಅಥವಾ ಪರಿಸ್ಥಿತಿ ಹೀಗಿದೆ, ನಿಮ್ಮ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಎಜುಕೇಟ್ ಮಾಡ್ತಾ ಇದ್ದಾರೋ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಅಂದಹಾಗೆ ಅರ್ಧ ವಿಚಾರವನ್ನ ಆಲ್ರೆಡಿ ಓವೈಸಿ ಹೇಳಿದ್ರು. ಇದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ, ದೇಶದಲ್ಲಿ ಆಲ್ರೆಡಿ NRC ನಡೀತಾ ಇದೆ. ತುಂಬಾ ದಿನಗಳಿಂದಲೇ ಇದು ಚಾಲು ಆಗಿದೆ ಅನ್ನೋದು. ಹೇಗೆ ಅಂತ ನೋಡ್ತಾ ಹೋದ್ರೆ ಸುಮಾರೆಲ್ಲ ವಿಷಯ ಕಣ್ಮುಂದೆ ಬರುತ್ತೆ. ಮೊದಲಿಗೆ NRC ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಅರ್ಥಾತ್ ಒಬ್ಬ ವ್ಯಕ್ತಿ ನಮ್ಮ ದೇಶದವನು ಹೌದೋ ಅಲ್ವೋ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋ ಕೆಲಸ. NRC ಅನ್ನೋ ಪದವೇ ದೊಡ್ಡ ಅಪಾಯ ಅನ್ನೋ ರೀತಿ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಈ ವಿಚಾರವನ್ನ ಇಟ್ಕೊಂಡು ತಿಂಗಳಾನುಗಟ್ಟಲೆ ಪ್ರೊಟೆಸ್ಟ್ ಮಾಡಿದ್ರಿಂದ ಈ ಪದ ಕೇಳಿದ್ರೆ ಕಾಂಟ್ರವರ್ಸಿ ಅನ್ನೋ ರೀತಿಯ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು. ಆದರೆ ಈ ಪದದಲ್ಲಿ ಮಾತ್ರ ಸಮಸ್ಯೆ ಇರೋದು. ಈ ಪದ ಹೇಳದೆಯೇ ಇದನ್ನ ಜಾರಿಗೆ ತಂದ್ರೆ ಅದನ್ನ ಕಂಡು ಹಿಡಿಯುವಷ್ಟು ಬುದ್ಧಿವಂತರು ವಿಪಕ್ಷದಲ್ಲಿ ಇಲ್ಲ ಅನ್ನೋ ದೃಢವಾದ ನಂಬಿಕೆಯೊಂದಿಗೆ ಒಂದಷ್ಟು ಅಸ್ತ್ರಗಳು ಪ್ರಯೋಗ ಆಯಿತು. ಅದರಲ್ಲಿ ಮೊದಲನೆಯದೇ SIR ಬಗ್ಗೆ ಆರೋಪಗಳು ಈಗಲೂ ಕೂಡ ಮುಂದುವರೆದಿವೆ. ದುರಂತ ಏನಂದ್ರೆ, ಕೆಲ ಮಾಧ್ಯಮಗಳು SIRಗೆ ಒಂದು ಬಲಿ ಅಂತ ಬರೆಯೋ ಮೂಲಕ ಪತ್ರಿಕೋದ್ಯಮದ ಮರ್ಯಾದೆಯನ್ನು ಕೂಡ ಕಳೆಯೋ ಕೆಲಸವನ್ನ ಮಾಡ್ತಾ ಇವೆ. ಇದಕ್ಕೆ ಔಷಧ ಇಲ್ಲ ಅನ್ನೋದು ನಿಮಗೂ ಗೊತ್ತಾಗಿದೆ. ನಾವಾಗ್ಲಿ ಅಥವಾ ನೀವಾಗ್ಲಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಸೂಕ್ತ ದಾಖಲೆಗಳನ್ನ ಕೊಡೋ ಮೂಲಕ ನಮ್ಮ ವೋಟ್ಗಳನ್ನ ಉಳಿಸಿಕೊಳ್ಳಲೇಬೇಕು. ಒಂದು ವೇಳೆ ವೋಟ್ ಡಿಲೀಟ್ ಆದರೆ ಅದನ್ನ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೆ ಅಂತ ತಿಳಿದು ನಮ್ಮ ವೋಟ್ ರಿಕವರ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಆದ್ರಿಂದ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂಥದ್ದು ಏನೂ ಇಲ್ಲ. ಈ ಪ್ರಕ್ರಿಯೆ ಮೂಲಕ ಯಾರು ವೋಟ್ ಮಾಡೋದಕ್ಕೆ ಅರ್ಹರು ಅಥವಾ ಯಾರು ಅಲ್ಲ ಅನ್ನೋದನ್ನ ತಿಳಿದುಕೊಂಡ್ರು. ಅರ್ಥಾತ್ ಗುಂಪಿಗೆ ಸೇರಿದವರನ್ನ ಎತ್ತಿ ಪಕ್ಕಕ್ಕೆ ಇಟ್ರು. ಅಲ್ಲಿಗೆ ಒಂದಷ್ಟು ಜನರು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಸಪರೇಟ್ ಮಾಡಿ ದೇಶದ ಪ್ರಜೆಗಳು ಯಾರು ಅನ್ನೋದನ್ನ ಮುದ್ರೆ ಒತ್ತಿ ಖಾತ್ರಿಪಡಿಸಿಕೊಂಡಿದ್ದಾರೆ. ಅಲ್ಲಿಗೆ ಇದು ಕೂಡ NRCಯ ಲೆಕ್ಕವೇ. ಈಗ ಕೆಲ ದಿನಗಳಿಂದ ನಮ್ಮ ಬಳಿ ಇರೋ ದಾಖಲೆಗಳ ಪವರ್ ಏನು ಅನ್ನೋದನ್ನ ತಿಳಿಸೋ ಕೆಲಸಗಳು ಕೂಡ ಆಗ್ತಾ ಇದೆ. ಅದೇನು ಅಂದ್ರೆ, ಆಧಾರ್ ಕಾರ್ಡ್ ಇದ್ದ ತಕ್ಷಣ ನಮ್ಮ ದೇಶದ ಪ್ರಜೆ ಅನ್ನೋದಕ್ಕೆ ಬರೋದಿಲ್ಲ.
ಪಾಸ್ಪೋರ್ಟ್ ಇದ್ದ ತಕ್ಷಣ ಭಾರತದಲ್ಲಿ ಸೇಫ್ ಅನ್ನೋ ರೀತಿ ಅಕ್ರಮ ವಲಸಿಗರು ಯೋಚಿಸೋದಕ್ಕೆ ಆಗೋದಿಲ್ಲ. ವೋಟರ್ ಐಡಿ ಇದೆ, ನಾನು ಈ ಹಿಂದೆ ವೋಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದೊಂದೇ ದಾಖಲೆಯನ್ನ ಇಟ್ಕೊಂಡು ಭಾರತೀಯ ಅಂತ ಪ್ರತಿಪಾದಿಸೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಇನ್ನೇನು ಬೇಕು ಅಂತ ಕೇಳಿದ್ರೆ ಇದೆಲ್ಲ ದಾಖಲೆಗಳ ಜೊತೆಗೆ ಜನನ ಪ್ರಮಾಣ ಪತ್ರ, SSLC ಸರ್ಟಿಫಿಕೇಟ್ ಸೇರಿ ಇನ್ನೂ ಹಲವು ದಾಖಲೆಗಳನ್ನ ಸ್ಟ್ಯಾಂಡರ್ಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಉದ್ದೇಶ ಏನು ಅಂದ್ರೆ ಯಾವುದೋ ಒಂದೆರಡು ದಾಖಲೆ ತೋರಿಸಿ ಅಕ್ರಮ ವಲಸಿಗರು ಇಲ್ಲಿ ಉಳಿಯೋ ಹಾಗೆ ಆಗಬಾರದು ಅಂತ. ಇದು ಕೂಡ NRCಯ ಭಾಗವೇ ಆಯ್ತು ಅನ್ನೋದು ಕಾಮನ್ ಸೆನ್ಸ್. ಇನ್ನೊಂದೆಡೆ ಯಾವೆಲ್ಲ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಜಾಸ್ತಿ ಇದೆಯೋ ಅಂತ ರಾಜ್ಯಗಳಲ್ಲಿ BJP ಇದ್ರೆ ಅಲ್ಲಿ ಮುಲಾಜೆ ಇಲ್ಲದೆ ಈ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕೆಲಸ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ನಮ್ಮವರನ್ನ ಮಾತ್ರ ಉಳಿಸಿಕೊಳ್ಳೋದು ಅಂದ್ರೆ ಬೇರೆಯವರನ್ನ ಆಚೆ ಕಳಿಸೋದು ಅನ್ನೋ ಅರ್ಥವೇ ಬರೋದು. ಆದರೆ NRC ಅನ್ನೋ ಪದ ಕೇಳಿದ್ರೆ ಅಯ್ಯಯ್ಯೋ ಅಮ್ಮಮ್ಮ ಅಂದವರಿಗೆ ಈ ಪ್ರಕ್ರಿಯೆಯನ್ನ ಅಪೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ನೇರವಾಗಿ ಹುಡುಕಿ ಆಚೆ ಕಳಿಸೋದು, ಇನ್ನೊಂದು ಕಡೆ ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ ಮೂಲಕ ಪತ್ತೆ ಮಾಡೋದು, ಪೊಲೀಸರಿಗೆ ಸರ್ಚ್ ಆಪರೇಷನ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು, ಹಾಗೆ SIR ಎಲ್ಲವೂ ಕೂಡ NRCಯ ಭಾಗವೇ ಅನ್ನೋದು ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗ್ತಾ ಹೋಗೋ ವಿಚಾರಗಳು. ಅಲ್ಲದೆ ಈಗ OIC ಹೇಳಿರೋ ಹಾಗೆ ಡೆಮೋಗ್ರಫಿ ಕಡೆಗೆ ಗಮನ ಹರಿಸಿದ್ರೆ ಈ ಕೆಲಸ ಇನ್ನೂ ಅಚ್ಚುಕಟ್ಟಾಗಿ ಆಗುತ್ತೆ. ಇದೇ ಕಾರಣಕ್ಕೆ OIC ಅಮಿತ್ ಶಾ ಗಾಳಿಯಲ್ಲಿ ಗುಂಡು ಹೊಡೆಯೋ ವ್ಯಕ್ತಿ ಅಲ್ಲ, ಅಂದುಕೊಂಡಿದ್ದನ್ನ ಮಾಡೇ ಮಾಡ್ತಾರೆ ಅಂತ ಆತಂಕದಿಂದ ಹೊಗಳಿರೋದು. ಸರಿ, ಈಗ ನಿಧಾನಕ್ಕೆ ಒಂದೊಂದೇ ವಿಚಾರ ಬಯಲಾಗ್ತಾ ಇದೆಯಲ್ಲ. ವಿಪಕ್ಷಗಳು ಈಗ ಏನು ಮಾಡಬಹುದು? ಕಾಕ್ರೋಚ್ ಹೋರಾಟವನ್ನ ಈ ಕಡೆಗೆ ತಿರುಗಿಸೋ ಕೆಲಸವನ್ನ ಮಾಡ್ತಾರಾ, ಅಥವಾ ಹೊಸದಾಗಿ ಇನ್ನೊಂದು ಟೀಮನ್ನ ದೆಹಲಿಯಲ್ಲಿ ಸೆಟಪ್ ಮಾಡೋ ಕೆಲಸ ಆಗುತ್ತಾ ಅನ್ನೋ ಅನುಮಾನಗಳು ಬರ್ಬೋದು. ಆದರೆ ಏನಂತ ವಿರೋಧ ಮಾಡ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ವರ್ಷಾನುಗಟ್ಟಲೆ NRC ಹೆಸರಲ್ಲಿ ವಿರೋಧಿಸಿದ್ರು, ಆದರೆ ಈಗ ಆ ಪದವನ್ನ ಕೇಂದ್ರ ಸರ್ಕಾರ ಬಳಸ್ತಾನೇ ಇಲ್ಲ. SIR ವಿರುದ್ಧ ಆರೋಪ ಮಾಡಿ ಸೋತು ಹೋದ್ರು, ಜನರು ಅದನ್ನ ನಂಬಲಿಲ್ಲ. ಇನ್ನುಳಿದಿರೋದು ಒಂದೇ ದಾರಿ, ಅದು ಅಕ್ರಮ ವಲಸಿಗರನ್ನ ಆಚೆ ಕಳಿಸಬೇಡಿ, ಅವರನ್ನ ಭಾರತದಲ್ಲೇ ಇರಿಸಿಕೊಳ್ಳಿ ಅಂತ ನೇರವಾಗಿ ಹೇಳಬೇಕು. ಒಂದು ವೇಳೆ ಈ ರೀತಿ ಹೇಳಿಕೆ ವಿಪಕ್ಷಗಳ ಕಡೆಯಿಂದ ಬಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ವಿಪಕ್ಷ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಇಂಥ ನಿಲುವುಗಳಿಂದ ಇನ್ನಷ್ಟು ಕ್ಲಿಯರ್ ಆದಂತಾಗುತ್ತೆ. ಅಲ್ಲದೆ ಇದು ದೇಶದ ಹಿತಾಸಕ್ತಿಗೆ ವಿರುದ್ಧ ಅನ್ನೋದು ಜನರಿಗೆ ಈಸಿಯಾಗಿ ಗೊತ್ತಾಗಿ ಬಿಡುತ್ತೆ. ಅದರಿಂದ ಭಾರತದ ಭದ್ರತೆಗೆ ಅಡ್ಡಗಾಲು ಹಾಕೋದು ಸುಲಭದ ಕೆಲಸ ಅಲ್ಲ ಅನ್ನೋದು OICಗೂ ಕೂಡ ಗೊತ್ತಾಗಿದೆ ಅನ್ನೋ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಇದೆಲ್ಲ ವೇಗ ಪಡಿತಾ ಇರೋದಕ್ಕೆ ಕಾರಣ ಮುಂದಿನ ವರ್ಷದ ಒಳಗೆ ಜನಗಣತಿ ಹಾಗೂ ಜಾತಿ ಗಣತಿಯನ್ನ ಮುಗಿಸಬೇಕು. ಅಷ್ಟರಲ್ಲಿ ಗುಂಪಿಗೆ ಸೇರಿದವರನ್ನ ಆಚೆ ಹಾಕಿದ್ರೆ ಜನಗಣತಿ ಆಲ್ಮೋಸ್ಟ್ ಪರ್ಫೆಕ್ಟ್ ಅನ್ನಿಸ್ಕೊಳ್ಳುತ್ತೆ. ನಂತರ ಡಿಲಿಮಿಟೇಷನ್ ಹಾಗೂ ಅದಕ್ಕೆ ಲಿಂಕ್ ಆಗಿರೋ ಉಳಿದ ಕೆಲಸಗಳನ್ನ ಮಾಡಬಹುದು. ಆದ್ರಿಂದ ಮುಂದಿನ ದಿನಗಳು ಭಾರತದ ಪಾಲಿಗೆ ಅತ್ಯಂತ ಕ್ರೂಷಿಯಲ್ ಎನ್ನಿಸ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.